ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ಇಲ್ಲೂ ಕೂಡ ಕೆಲವೊಂದು ಮೇಕೆಗಳನ್ನು ಲೋಡ್ ಮಾಡ್ತಾ ಇದೆ. ಜೊತೆಗೆ ಇದೇ ಗಾಡಿಗೆ ಕೆಲವೊಂದು ಟಗರುಗಳನ್ನ ಕೂಡ ಹಾಕಿದೆ. ಸೊ ಯಾವ್ಯಾವ ಊರಿಗೆ ಎಷ್ಟೆಷ್ಟು ಮೇಕೆ, ಎಷ್ಟೆಷ್ಟು ಟಗರು ಮತ್ತು ಕಟಿಂಗ್ಗೋಸ್ಕರ ಏನೆಲ್ಲ ಕಳಿಸ್ಕೊಟ್ಟಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ದಯವಿಟ್ಟು ಎಲ್ಲರೂ ಕೂಡ ಇವತ್ತಿನ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಜೊತೆಗೆ ಇನ್ನೂ ತನಕ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಅಂಥವ್ರೆಲ್ಲರೂ ಕೂಡ ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟರೆ ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸೊ ನೋಡ್ತಾರೆ ಎಲ್ಲರೂ ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರು ಕೂಡ ಮಿಸ್ ಮಾಡ್ದೇನೆ ವಿಡಿಯೋ ನೋಡಿ ಪೂರ್ತಿಯಾಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ನೋಡ್ತಾ ಇದ್ದೀರಾ ನೀವು ಕೂಡ ಇಲ್ಲಿ ಒಂದು 2 ಗಂಡು ಮೇಕೆಗಳಿದೆ. ಸೊ ಎಲ್ಲ ಒಂದು 3 ತಿಂಗಳ ಮರಿಗಳಿದೆ. ಸೊ ನೋಡೋಕೆ ತುಂಬ ಮುದ್ದಾಗಿದೆ. 2 ಮರಿಗಳಿಗೆ ಕೊಂಬಿದೆ, ಒಂದು ಫುಲ್ ಬ್ಲ್ಯಾಕ್ ಇದೆ, ಇನ್ನೊಂದು ಸ್ವಲ್ಪ ವೈಟ್ ಇದೆ ಕಣ್ಣು ಹತ್ರ ಮತ್ತು ಕಿವಿ ಹತ್ರ ಮತ್ತು ಕಾಲ ಹತ್ರ ವೈಟ್ ಇದೆ. ಸೊ ಈ 2 ಮರಿಗಳನ್ನ ನಾನು ಫಸ್ಟ್ ಟೈಮು ನನ್ನ ಹಳೆಯ ಕಸ್ಟಮರ್, ಬಟ್ ಹಳೆಯ ಕಸ್ಟಮರ್ ಅಂದರೆ ಮರಿಗಳನ್ನ ತೊಗೊಂಡಿಲ್ಲ, ಅವರಿಗೋಸ್ಕರ KR ನಗರಕ್ಕೆ 2 ಗಂಡು ಮೇಕೆ ಮರಿಗಳನ್ನ ಕಳಿಸ್ಕೊಡ್ತಾ ಇದ್ದೇನೆ. ಬಟ್ ಇಲ್ಲೂ ಕೂಡ ನೋಡ್ತಾ ಇದ್ದರೆ 2 ಮೇಕೆಗಳಿದೆ, ಹೆಣ್ಣು ಮೇಕೆಗಳು. ಇನ್ನೇನು ತೊಡೆ ಮಾಡಿದೆ, ಬಟ್ ಇನ್ನೇನು ಹತ್ತತ್ರ ಮರಿಗಳನ್ನ ಹಾಕೋ ರೇಂಜ್ಗೆ ಬಂದಿದೆ. ಸೊ 2 ಮರಿಗಳಿಗೆ ಹಣೆ ಮೇಲೆ ಮತ್ತು ಬೆನ್ನ ಮೇಲೆ ಕೇಸರಿ ಕಲರ್ ಬಣ್ಣದಿಂದ ಗುರುತನ್ನು ಮಾಡಿದ್ದೇನೆ. ಸೊ ಈ 2 ಮರಿಗಳು ಮಾಗಡಿ ಹತ್ತಿರ ಬರುವ ಸಿಂಕೆಘಟ್ಟ ಅಂತ ನನ್ನ ಊರು ಬರುತ್ತೆ. ಸಿಂಗನಘಟ್ಟನೋ ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ ಅದು ಊರ ಹೆಸರು ಅನ್ನೋದಕ್ಕೆ ಬರ್ತಿಲ್ಲ. ಸೊ ಯಾರು ಕೂಡ ಕನ್ಫ್ಯೂಸ್ ಕೂಡ ಮಾಡ್ಕೋಬೇಡಿ, ಅದು ನನ್ನ ಪ್ರಕಾರ ಸಿಂಗಘಟ್ಟ ಇದೆ. ಸೊ ಅವರಿಗೆ ಫಸ್ಟ್ ಟೈಮು ನನ್ನ ವಿಡಿಯೋಗಳನ್ನ ತುಂಬ ದಿನಗಳಿಂದ ಫೇಸ್ಬುಕ್ಕಲ್ಲಿ ನೋಡ್ತಿದ್ರಂತೆ. ಒಂದು 5 ಮೇಕೆಗಳನ್ನ ತೆನೆಯಾಗಿರೋ ಮೇಕೆಗಳನ್ನ ಕಳಿಸ್ಕೊಡಿ ಬ್ರದರ್ ಅಂತ ಹೇಳಿ, ಬಟ್ ಅದೇನೋ ರಾತ್ರಿ ಫೋನ್ ಮಾಡಿ ಇಮಿಡಿಯೇಟ್ಲಿ ಬೇಡ ಬ್ರದರ್, ನನಗೆ 2 ಕಳಿಸ್ಕೊಡಿ, ಇನ್ನೊಂದು ಟೈಮಲ್ಲಿ ನಾನು ಜಾಸ್ತಿ ತೊಗೋತೀನಿ, ಬಟ್ ಈಗ 2 ಸ್ಯಾಂಪಲಾಗಿ ಕಳಿಸ್ಕೊಡಿ, ಅವನ್ನ ಟೆಕ್ಸ್ಟ್ ಮಾಡ್ಕೊಂಡು ಅದೇ ನಮ್ಮ ತಂದೆಯವ್ರು ನೋಡಿಕೊಂಡು ಯಾವ ಥರ ಬರುತ್ತೆ ಅಂತ ನೋಡಿಕೊಂಡು ಆಮೇಲೆ ಮತ್ತೆ ಜಾಸ್ತಿ ಸಂಖ್ಯೆಯಲ್ಲಿ ಮರಿಗಳಿಗೆ ನಾವು ನಿಮಗೆ ಆರ್ಡರ್ ಕೊಡುತ್ತೇವೆ. ಸೊ ನನಗೆ 2 ಕಳಿಸ್ಕೊಡಿ ಅಂತ ಹೇಳಿದ ಮೇಲೆ ಈ 2 ತುಂಬ ತೆನೆಯಾಗಿರೋ ಅಂದರೆ ತುಂಬ ಫಲ ಆಗಿರೋದು, ತುಂಬ ಗರ್ಭ ಧರಿಸಿರುವ 2 ಮೇಕೆಗಳನ್ನು ನೋಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಕ್ವಾಲಿಟಿಯುತವಾಗಿದೆ, ತುಂಬ ಅಂದರೆ ತುಂಬಾ ಮುದ್ದಾಗಿದೆ ಮತ್ತು ಫುಲ್ ಬ್ಲ್ಯಾಕ್ ಇದೆ. ಬಟ್ ಅವರು ಸ್ವಲ್ಪ ವೈಟ್ ಇದ್ರೆ ಕೊಡಿ ಅಂತ ಹೇಳಿದ್ರು, ಬಟ್ ನನ್ನ ಹತ್ರ ವೈಟ್ಗಳು ಸಿಗೋದಿಲ್ಲ. ಹಾಗಾಗಿ 2 ಒಳ್ಳೆ ಮಿಂಚಿರೋದು, ಒಳ್ಳೆ ಸೈಜ್ ಇರೋದು, ಒಳ್ಳೆ ಎತ್ತರ, ಕಾಲೆತ್ತರ, ಒಳ್ಳೆ ಮೈಮಾಟಿರುವಂಥ 2 ಹೆಣ್ಣು ಮೇಕೆಗಳನ್ನ ಅವ್ರಿಗೆ ಕಳಿಸ್ಕೊಡ್ತೇನೆ. ಬಟ್ ಅವರು ಕಲ್ಲೂರು ಕ್ರಾಸ್ ಅಥವಾ TB ಕ್ರಾಸ್ ಹತ್ರ ಬಂದು ಇವನುಗಳನ್ನ 2 ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ರಾತ್ರಿ. ಸೊ ಈಗಾಗಲೇ ಇವರಿಗೆ ನಾನು ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದೇನೆ, ಬಟ್ ಇವ್ರು ಹೋಗಿ ಈ 2 ಮೇಕೆಗಳನ್ನ ಕಲೆಕ್ಟ್ ಮಾಡ್ಕೋತಾರೆ. ಅವು 2 ಸ್ಟಾರ್ಟಿಂಗಲ್ಲಿ ಕಂಡಂಥ 2 ಗಂಡು ಮೇಕೆ ಮರಿಗಳು KR ನಗರ ಕಡೆ ಹೋಗಿದೆ. ಫಸ್ಟ್ ಟೈಮ್ ಅವರಿಗೆ ನಾನು ಟಗರು ಮರಿಗಳನ್ನ ಕೊಡೋದು ಮಾತಾಗಿತ್ತು ಅವರಿಗೆ, ಬಟ್ ಅವರು 2 ಹೋತ ಕೊಡಿ, ಆಮೇಲೆ ನಾನು ನಿಮಗೆ ಮರಿಗಳನ್ನ ತೊಗೋತೀನಿ ಅಂತ 2 ಮರಿಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ಇದೇ ಗಾಡೀಲಿ ನಾನು ವೀಕ್ಲಿ ಮರಿಗಳನ್ನ ಕೊಡೋದು. ವಾರಕ್ಕೆ ಈ ಗಾಡಿಯಲ್ಲಿ 3 ಸರಿ ಮರಿಗಳನ್ನ ಹಾಕ್ತೀನಿ. ಸೋಮವಾರ ಮತ್ತು ಬುಧವಾರ ಮತ್ತು ಶನಿವಾರ ಹಾಕ್ತೀನಿ. ಜಾಸ್ತಿ ಸಂಖ್ಯೆಯಲ್ಲಿ ಸೋಮವಾರ ಮತ್ತು ಶನಿವಾರ ಹಾಕ್ತೀನಿ, ಬಟ್ ಬುಧವಾರ ಅಪರೂಪ ಹಾಕೋದು, ಯಾಕಂದರೆ ಸ್ವಲ್ಪ ಜಾಸ್ತಿ ಸಂಖ್ಯೆಯಲ್ಲಿ ಆರ್ಡರ್ ಇದ್ದರೆ ಮಾತ್ರ ನಾನು ಹಾಕ್ಕೊಡ್ತೀನಿ. ಸೊ ನೋಡ್ಬೋದು ಮರಿಗಳು ಯಾವ ಥರ ಇದೆ, ಚೆನ್ನಾಗಿರೋ ಮರಿಗಳನ್ನೇ ನಾನು ಕೊಡೋದು. ಹಾಗಾಗಿ ನನ್ನ ಹತ್ರ ತುಂಬ ಚೆನ್ನಾಗಿರೋ ಮರಿಗಳಿಗೆ ಬೇಡಿಕೆ ಜಾಸ್ತಿನೇ ಇರುತ್ತೆ. ಹಾಗಾಗಿ ನಾನು ಕ್ವಾಲಿಟಿವಾದಂಥ ಮರಿಗಳನ್ನಾಗಿರ್ಬೋದು ಅಥವಾ ಮೇಕೆಗಳನ್ನಾಗಿರ್ಬೋದು ಅಥವಾ ಹೋತಗಳನ್ನಾಗಿರ್ಬೋದು ನಾನು ಕಳಿಸ್ಕೊಡ್ತೇನೆ. ಸೊ ನಾಗಮಂಗಲಕ್ಕೆ ಇದೇ ಗಾಡಿಯಲ್ಲಿ ಒಂದು 14 ಕಟಿಂಗ್ಗೋಸ್ಕರ ಮೇಕೆಗಳನ್ನ ಕಳಿಸ್ಕೊಡ್ತಿದ್ದೀನಿ. ಅವರು ಕೂಡ ರೀಸೇಲರ್ ನನ್ನ ಹತ್ರ ತೊಗೊಂಡು ಅವರು ಕೂಡ ಸಂತೆಯಲ್ಲಿ ಮರಿಗಳನ್ನ ಮಾರ್ತಾವ್ರೆ ಅಂತ ಅವರಿಗೋಸ್ಕರ ಕೆಲವೊಂದನ್ನು ಕಳಿಸ್ಕೊಡ್ತಾ ಇದ್ದೀನಿ. ಇದೇ ಗಾಡಿಯಲ್ಲಿ ಒಂದು 22 ಟಗರ್ ಮರಿಗಳನ್ನ ಕೂಡ ನಾನು ಕಳಿಸ್ಕೊಡ್ತಾಯಿದ್ದೀನಿ. ಸೊ ನೋಡ್ಬೋದು, ಅದು ಕೂಡ ವಿಡಿಯೋ ಬರ್ತಾ ಇರುತ್ತೆ, ನಾನು ಪ್ಲೇ ಆಗ್ತಾ ಇರುತ್ತೆ. ಸೊ ಎಲ್ಲರೂ ಕೂಡ ಅದಕ್ಕೆ ಇವತ್ತಿನ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಅಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳಿರೋದು. ಈ ಥರ ಸಣ್ಣ ಪುಟ್ಟ ಮರಿಗಳು ನನ್ನ ಕಡೆಯಿಂದ ವೀಕ್ಲಿ ಲೋಡ್ ಆಗುತ್ತೆ. ಸೊ ಇವತ್ತು ಕೂಡ ಶನಿವಾರ ಇತ್ತು, ಮಾರ್ಚ್ 2, ಹಾಗಾಗಿ ತುಂಬ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಅದರ ಜೊತೆಗೆ ತೆನೆ ಕುರಿಗಳನ್ನು ಕೂಡ ಇವತ್ತು ಕಳಿಸ್ಕೊಟ್ಟಿದ್ದೀನಿ, ಅದು ಕೂಡ ಬೆಂಗಳೂರು ಕಡೆ ಕಳಿಸ್ಕೊಟ್ಟಿದ್ದೀನಿ. ಅದು ವಿಡಿಯೋ ಇವತ್ತು ರಾತ್ರಿ ಕೂಡ ಅಪ್ಲೋಡ್ ಮಾಡಿದೆ. ಸೊ ಅದನ್ನು ಕೂಡ ನೋಡ್ಬೋದು. ಬಟ್ ಇವತ್ತು ನಿನ್ನೆ ದಿನ ನಾನು ರಾತ್ರಿ ಇದು ವಿಡಿಯೋ ಮಾಡಿ ಹಾಕಿದ್ದೆ, ನಿಮಗೆ ನೋಡಿರ್ಬೋದು ಎಲ್ಲರೂ ಕೂಡ. ಅದನ್ನು ತುಂಬ ಜನ ಏನಂದರೆ ನಾನು ಹತ್ತಿ ಬೆಲೆಗೆ ಬರ್ತಾ ಇದ್ದೀನಿ ಸ್ನೇಹಿತರೆ ಅಂತ ಹೇಳಿದೆ. ಸೊ ಹತ್ತಿ ಬೆಲೆಗೂ ಕೂಡ ಮರಿಗಳು ಇಳಿದಾಗಿದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಈ ಥರ ಮರಿಗಳು ನನ್ನ ಕಡೆಯಿಂದ ಇವತ್ತು ಸುಮಾರು ಸಂಖ್ಯೆಯಲ್ಲಿ ಮರಿಗಳು ಹೋಗಿದೆ. ಸುಮಾರು ಹೋಗಿರುತ್ತೆ, ಬಟ್ ಅದೆಲ್ಲ ವಿಡಿಯೋಗಳನ್ನ ನಾನು ನಿಮಗೆ ಮಾಡಿ ಹಾಕ್ತಾನೆ, ನೀವು ನೋಡಿಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಟಿಫಿಕೇಷನ್ ಬರುತ್ತೆ. ಸೊ ನಾನು ಹಾಕುವಂಥ ವಿಡಿಯೋಗಳು ನಿಮಗೆ ಈಸಿಯಾಗಿ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಕೊಳ್ಳೋದೇ ನನ್ನ ವಿಡಿಯೋದ ಉದ್ದೇಶ. ಸೊ ಹಾಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ವಿಡಿಯೋಗಳನ್ನ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೋಡ್ಬೋದು ಮರಿಗಳು ಯಾವ ಥರ ಇದೆ, ಚೆನ್ನಾಗಿರೋ ಮರಿಗಳನ್ನ ಕೊಡೋದು ನಾನು. ಹಾಗಾಗಿ ಚೆನ್ನಾಗಿರೋ ಮರಿಗಳು ನಿಮಗೆ ಅವಶ್ಯಕತೆ ಬಿದ್ದರೆ ಕಾಂಟ್ಯಾಕ್ಟ್ ಮಾಡಿ, ನನ್ನ ಕಡೆಯಿಂದ ಗಾಡಿ ಬರುತ್ತೆ.
ಬಟ್ ರೇಟ್ ಕೂಡ ನೀವು ಕೇಳ್ಬೋದು. ಬಟ್ ಆ ಮರಿಗಳ ಮೇಲೆ ಆ ರೇಟ್ ಡಿಪೆಂಡ್ ಆಗಿರುತ್ತೆ. ಹೋದ ಮರಿಗಳಂದರೆ ನನ್ನ ಹತ್ರ 5,500 ಹಿಡ್ಕೊಂಡು 6,500 7,000 ಗಂಟ ಇರುತ್ತೆ. ಬಟ್ ಮತ್ತು ಮೇಕೆ ಮರಿಗಳು ಇದು ತೆನೆ ಕುರಿಗಳಂದರೆ ಒಂದು 14,500 ಹಿಡ್ಕೊಂಡು 15,000 16,000 ತನಕ ಇರುತ್ತೆ. ಮತ್ತು ಮರಿ ಕುರಿಗಳಂದರೆ ಒಂದು 17,500 18,500 ತನಕ ಇರುತ್ತೆ. ಬಟ್ ಈ ಥರ ಟಗರು ಮರಿಗಳಂದರೆ ಸಣ್ಣ ಪುಟ್ಟ 4 ತಿಂಗಳು 4.5 ತಿಂಗಳು 5 ತಿಂಗಳ ಮರಿಗಳಂದರೆ ಒಂದು 8 8,500 8,200 300 ಸೊ 7,500 ಹೀಗೆಲ್ಲ ಮರಿಗಳು ನನ್ನ ಹತ್ರ ಇರುತ್ತೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ಮತ್ತು ಸೊ ನಾನು ಏನಾದರೂ ಕಾಲ್ ಪಿಕ್ ಮಾಡಿದ್ರೆ ನಾರ್ಮಲಾಗಿ ಟೆಕ್ಸ್ಟ್ ಮಾಡಿ ನನಗೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.